ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಇತಿಹಾಸದಲ್ಲಿ ಕೆಲವು ವ್ಯಕ್ತಿಗಳು ಮಾತ್ರ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಂತಹ ವ್ಯಕ್ತಿಗಳ ಪೈಕಿ ನಟ, ನಿರ್ದೇಶಕ, ದೂರದೃಷ್ಟಿಯ ವ್ಯಕ್ತಿತ್ವವಾಗಿರ್ತಕ್ಕಂತಹ ಶಂಕರ್ ನಾಗ್ ರವರು ಕೂಡ ಒಬ್ಬರು. ಅಂತಹ ಶಂಕರ್ ನಾಗ್ ರವರ ಜೀವನವನ್ನು ಕುರಿತು ಒಂದಿಷ್ಟು ಸ್ವಾರಸ್ಯಕರವಾಗಿರ್ತಕ್ಕಂತಹ ಸಂಗತಿಯನ್ನು ನಾವು ಈ ವಿಡಿಯೋದ ಉದ್ದಗಲಕ್ಕೂ ತಿಳಿಯುವಂತಹ ಕೆಲಸವನ್ನು ಮಾಡೋಣ. ಇಂದಿಗೂ ಕೂಡ ಮೇಲ್ಗುಡಿ ಡೇಸ್ ಎಂದು ನೆನಪಿಸಿಕೊಂಡ್ರೆ ಮೊದಲು ನೆನಪಾಗೋದೇ ಶಂಕರ್ ನಾಗ್ ರವರು. ಇಂದಿಗೂ ಕೂಡ ಬೆಂಗಳೂರಿನ ಸಾವಿರಾರು ಆಟೋಗಳ ಹಿಂದೆ ಅವರ ಫೋಟೋಗಳನ್ನು ಇರೋದನ್ನು ನಾವು ಗಮನಿಸಬಹುದು. ಅಷ್ಟೇ ಯಾಕೆ ಕರ್ನಾಟಕದಾದ್ಯಂತ ಇವತ್ತು ಜನಸಾಮಾನ್ಯರಾಗಿರ್ಬೋದು, ಶಂಕರ್ ನಾಗ್ ರವರು ಅಂತಂದರೆ ಅಷ್ಟೇ ಪ್ರೀತಿ, ಅಷ್ಟೇ ಕಾಳಜಿ, ಅಷ್ಟೇ ಮಮತೆ, ಅಷ್ಟೇ ರೀತಿಯಾಗಿರ್ತಕ್ಕಂತಹ ಅಭಿಮಾನವನ್ನು ಮೆರೀತಾರೆ. ಅಂತಹ ಶಂಕರ್ ನಾಗ್ ರವರ ಜೀವನ ಹೇಗಿತ್ತು? ಯಾಕೆ ಅಷ್ಟು ಬೇಗ ಅವರು ನಮ್ಮನ್ನು ಅಗಲಿದರು? ಇವೆಲ್ಲ ಸಂಗತಿಗಳನ್ನು ನಾವು ಈ ವಿಡಿಯೋದ ಉದ್ದಗಲಕ್ಕೂ ನೋಡೋಣ. ನೀವೇನಾದರೂ ಶಂಕರ್ ನಾಗ್ ರವರ ಅಭಿಮಾನಿಗಳಾಗಿದ್ದರೆ ತಪ್ಪದೇ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೆ ಈ ಚಾನಲ್ಗೆ ಹೊಸದಾಗಿ ವಿಸಿಟನ್ನು ಕೊಟ್ಟಿದ್ದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇದೇ ರೀತಿಯಾಗಿರ್ತಕ್ಕಂತಹ ನಮಗೆ ಜೀವನಕ್ಕೆ ಬೇಕಾಗಿರುವಂತಹ ಪ್ರೇರಣಾದಾಯಕವಾಗಿರ್ತಕ್ಕಂತಹ ಸಂಗತಿಗಳನ್ನು, ಅಂತಹ ವ್ಯಕ್ತಿತ್ವವನ್ನು ನಿಮ್ಮ ಮುಂದೆ ತೆರೆದಿಡುವಂತಹ ಕೆಲಸವನ್ನು ನಾನು ನನ್ನ ಮುಂದಿನ ಪಯಣಗಳಲ್ಲಿ ಮಾಡ್ತಾ ಹೋಗ್ತೇನೆ. ಹಾಗಾದರೆ ಬನ್ನಿ ಮತ್ತೆ ಆಗ್ತಡ ನಟ, ನಿರ್ದೇಶಕ, ದೂರದೃಷ್ಟಿಯ ವ್ಯಕ್ತಿತ್ವವಾಗಿರ್ತಕ್ಕಂತಹ ಶಂಕರ್ ನಾಗ್ ರವರ ಜೀವನವನ್ನು ಒಂದಿಷ್ಟು ಮೆಲುಕು ಹಾಕುವಂತಹ ಪ್ರಯತ್ನವನ್ನು ಮಾಡೋಣ. ಶಂಕರ್ ನಾಗ್ ರವರು 1954 ನವೆಂಬರ್ 9ರಂದು ಉತ್ತರ ಕನ್ನಡ ಜಿಲ್ಲೆಯ ಮಲ್ಲಾಪುರದಲ್ಲಿ ಜನಿಸ್ತಾರೆ. ಇವರ ಮೂಲ ಹೆಸರು ಬಂದು ಶಂಕರ್ ನಾಗ್ ನಾಗರಕಟ್ಟೆ. ಇವರ ತಂದೆಯ ಹೆಸರು ಸದಾನಂದ ನಾಗರಕಟ್ಟೆ, ತಾಯಿಯ ಹೆಸರು ಆನಂದಿ ನಾಗರಕಟ್ಟೆ. ಇನ್ನು ಇವರ ಅಣ್ಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅನಂತ್ ನಾಗ್ನವರು. ಶಂಕರ್ ನಾಗ್ ರವರು ಬಾಲ್ಯದಿಂದಲೇ ನಾಟಕ ಮತ್ತು ಚಿತ್ರರಂಗದ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಪ್ರೀತಿಯನ್ನು, ಕನಸನ್ನು ಹೊಂದಿದ್ರು. ಹಾಗಾಗಿಯೇ ಅವರ ಶಿಕ್ಷಣ ಮುಗಿದ ನಂತರದಲ್ಲಿ ಅವರು ಮುಂಬೈಗೆ ತೆರಳುತ್ತಾರೆ. ಅಲ್ಲಿ ಮರಾಠಿ ರಂಗಭೂಮಿಯಲ್ಲಿ ನಟನಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸ್ತಾರೆ. ಅಲ್ಲಿಯೇ ಅವರು ಅರುಂಧತಿ ನಾಗ್ ಅವರನ್ನು ಭೇಟಿಯಾಗ್ತಾರೆ. ತದನಂತರದಲ್ಲಿ ಪರಿಚಯವಾಗ್ತದೆ. ತದನಂತರದಲ್ಲಿ ಪರಿಚಯವೇ ಸ್ನೇಹವಾಗಿ ಬದಲಾಗಿ, ಆ ಸ್ನೇಹವೇ ಪ್ರೀತಿಯಾಗಿ ಬದಲಾಗಿ ನಂತರದಲ್ಲಿ ಇಬ್ಬರು ಮದುವೆಯಾಗಿ ಬೆಂಗಳೂರಿಗೆ ಮರಳುತ್ತಾರೆ. 1978ರಲ್ಲಿ ಗಿರೀಶ್ ಕಾರ್ನಾಡ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಒಂದಾನೊಂದು ಕಾಲದಲ್ಲಿ ಎನ್ನುವಂತಹ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆಯನ್ನು ಮಾಡ್ತಾರೆ. ಮೊದಲ ಸಿನಿಮಾ ಆಗಿದ್ರೂ ಕೂಡ ತನ್ನ ಅಭಿನಯದ ಮುಖಾಂತರ ಇಡೀ ಭಾರತೀಯ ಚಲನಚಿತ್ರದ ಅಭಿಮಾನಿಗಳ ಪ್ರೀತಿಯನ್ನು ಗಳಿಸುವಲ್ಲಿ ನಟ, ನಿರ್ದೇಶಕ ಶಂಕರ್ ನಾಗ್ ರವರು ಯಶಸ್ವಿಯಾಗ್ತಾರೆ. 1980ರ ದಶಕದಲ್ಲಿ ನಟ, ನಿರ್ದೇಶಕ ಶಂಕರ್ ನಾಗ್ ರವರು ಒಂದರ ಹಿಂದೆ ಒಂದರಂತೆ ಸಿನಿಮಾಗಳನ್ನು ಹಿಟ್ಟಾಗಿ ಕೊಡ್ತಾ ಹೋಗ್ತಾರೆ. ಇನ್ನು ಅವರು ಯಶಸ್ಸನ್ನು ಕಂಡಿರ್ತಕ್ಕಂತಹ ಒಂದಿಷ್ಟು ಸಿನಿಮಾಗಳ ಪೈಕಿ ನಾವು ನೋಡೋದಾಯಿತು ಅಂತಂದರೆ ಆಟೋ ರಾಜ, ಮಿಂಚಿನ ಓಟ, ಗೀತಾ, ನೋಡಿ ಸ್ವಾಮಿ ನಾವಿರೋದೇ ಹೀಗೆ, ಆಕ್ಸಿಡೆಂಟ್ ಇಂತಹ ಮುಂತಾದ ಸಿನಿಮಾಗಳು ಅವರನ್ನು ಅಭಿಮಾನಿಗಳ ಹೃದಯದ ಹತ್ತಿರ ಕರೆದುಕೊಂಡು ಬರುವಲ್ಲಿ ಯಶಸ್ವಿಯಾಗ್ತದೆ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇವರು ಕೇವಲ ನಟರಾಗಿ ಮಾತ್ರ ಅಲ್ಲದೆ ನಿರ್ದೇಶಕರು ಕೂಡ ಆಗಿ ಅತ್ಯುತ್ತಮವಾಗಿರತಕ್ಕಂತಹ ಪ್ರಶಂಸೆಯನ್ನು ಪಡ್ಕೊಂಡಿದ್ರು. ಅವರ ಆಕ್ಸಿಡೆಂಟ್ ಅನ್ನುವಂತಹ ಸಿನಿಮಾ ಸಾಮಾಜಿಕ ಸಮಸ್ಯೆಗಳನ್ನು ಬಿಂಬಿಸಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಂಸೆಯನ್ನು ಪಡ್ಕೊಂಡಿತ್ತು. ಇನ್ನು ಈ ಚಿತ್ರಕ್ಕೆ ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗಳು ಕೂಡ ಲಭಿಸಿದ್ವು. ಭಾರತದ ದೂರದರ್ಶನ ಇತಿಹಾಸದಲ್ಲಿಯೇ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂತಹ ಧಾರಾವಾಹಿಗಳಲ್ಲಿ ಮೇಲ್ಗುಡಿ ಡೇಸ್ ಒಂದಾಗಿತ್ತು. ಆಗುಂಬೆಯಲ್ಲಿ ಚಿತ್ರೀಕರಿಸಲಾಗಿರ್ತಕ್ಕಂತಹ ಈ ಒಂದು ಧಾರಾವಾಹಿ ಇಂದಿಗೂ ಕೂಡ ಜನಮೆಚ್ಚುಗೆಯನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು. ಇನ್ನು ಶಂಕರ್ ನಾಗ್ ರವರು ಕೇವಲ ಸಿನಿಮಾ ವ್ಯಕ್ತಿ ಮಾತ್ರ ಆಗಿರಲಿಲ್ಲ. ಬೆಂಗಳೂರಿನ ಜೀವನದ ಬಗ್ಗೆ ಒಂದಿಷ್ಟು ಕನಸುಗಳನ್ನು, ಒಂದಿಷ್ಟು ಆಕಾಂಕ್ಷೆಗಳನ್ನು ಅವರು ಹೊಂದಿದ್ರು. ಬೆಂಗಳೂರಿಗೆ ಮೆಟ್ರೋ, ನಂದಿ ಬೆಟ್ಟಕ್ಕೆ ರೂಫ್ ವೇ ಆಗಿರ್ಬೋದು, ಇನ್ನು ಕಡಿಮೆ ವೆಚ್ಚದಲ್ಲಿ ಜನಸಾಮಾನ್ಯರಿಗೆ ಮನೆಯನ್ನು ನಿರ್ಮಿಸಿಕೊಡಬೇಕು ಅನ್ನುವಂತಹ ಯೋಜನೆಗಳನ್ನು, ಅನ್ನುವಂತಹ ಮಹದಾಶೆಯನ್ನು ಅವರು ಆಗಿನ ಕಾಲದಲ್ಲಿಯೇ ಆ ಒಂದು ದೂರದೃಷ್ಟಿಯನ್ನು ಹೊಂದಿದ್ರು. ಇದಕ್ಕಾಗಿಯೇ ಕೆಲವರು ಅವರನ್ನು ತಮ್ಮ ಕಾಲಕ್ಕಿಂತಲೂ ಕೂಡ ಮುಂದಿನ ವ್ಯಕ್ತಿ ಎಂದು ಕರೀತಾ ಇದ್ರು. ಆ ರೀತಿಯಾಗಿರ್ತಕ್ಕಂತಹ ಯೋಚನೆ, ಆ ರೀತಿಯಾಗಿರ್ತಕ್ಕಂತಹ ವ್ಯಕ್ತಿತ್ವ ಅವರದ್ದಾಗಿತ್ತು. ಇನ್ನು ಅವರ ಯಶಸ್ಸಿನ ಗುಟ್ಟೇನು ಅನ್ನೋದನ್ನು ನಾವು ನೋಡೋದಾಯಿತು ಅಂತಂದರೆ ಕಠಿಣವಾಗಿರ್ತಕ್ಕಂತಹ ಪರಿಶ್ರಮ. ಯಾವುದೇ ರೀತಿಯಾಗಿಯೂ ಕೂಡ ಕಠಿಣವಾಗಿರ್ತಕ್ಕಂಥ ಪರಿಶ್ರಮವನ್ನು ಪಟ್ಟಾಗ ಮಾತ್ರ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಬಲವಾಗಿ ನಂಬಿದ್ರು. ಅದಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಿಪ್ರೇಷನ್ನು ಕೂಡ ಅಷ್ಟೇ ರೀತಿಯಾಗಿ ಮಾಡ್ತಾ ಇದ್ರು. ಸಮಯವನ್ನು ಎಲ್ಲಿಯೂ ಕೂಡ ವೇಸ್ಟ್ ಮಾಡದ ಹಾಗೆ ಪ್ರತಿಯೊಂದು ನಿಮಿಷವನ್ನು ಕೂಡ ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಶಂಕರ್ ನಾಗ್ ರವರನ್ನು ನೋಡಿ ಕಲಿಬೇಕು. ಆ ರೀತಿಯಾಗಿರ್ತಕ್ಕಂತಹ ಕೆಲಸ, ಆ ರೀತಿಯಾಗಿರ್ತಕ್ಕಂತಹ ಬ್ಯುಸಿ ಶೆಡ್ಯೂಲ್ನಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು. ಹೊಸ ಪ್ರಯೋಗಗಳನ್ನು ಮಾಡಲಿಕ್ಕೆ ಎಂದಿಗೂ ಕೂಡ ಹೆದರ್ತಾನೆ ಇರಲಿಲ್ಲ. ಆಮೇಲೆ ಯಾವುದೇ
ವಿಚಾರ ಇದ್ದರೂ ಕೂಡ ಹೊಸ ಹೊಸ ವಿಚಾರಗಳನ್ನು ಕಲಿಯುವಲ್ಲಿ ತಮ್ಮ ಆಸಕ್ತಿಯನ್ನು ತೋರ್ಪಡಿಸ್ತಾ ಇದ್ರು. ಅವರು ಕೇವಲ ಸಿನಿಮಾಗಳನ್ನು ಮಾತ್ರ ಮಾಡಲಿಲ್ಲ, ಸಮಾಜಕ್ಕೆ ಉಪಯೋಗವಾಗುವಂತಹ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಯಾವತ್ತಿಗೂ ಕೂಡ ಮುಂದಾಗಿದ್ರು. ಇನ್ನು 1990 ಸೆಪ್ಟೆಂಬರ್ 30 ಅವರ ಕಾರು ಒಂದು ಆಘಾತದಲ್ಲಿ ನಾವು ಶಂಕರ್ ನಾಗ್ ಅವರನ್ನು ಕಳೆದುಕೊಳ್ತೀವಿ. ಅವರ ಅಗಲಿಕೆ ಅನ್ನುವಂಥದ್ದು ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ತುಂಬಲಾರದ ನಷ್ಟ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಕೇವಲ ಬದುಕಿದ್ದು 35 ವರ್ಷ ಆದರೂ ಕೂಡ ಯಾರೂ ಕೂಡ ಮಾಡದೇ ಇರತಕ್ಕಂತಹ ಕೆಲಸವನ್ನು ಶಂಕರ್ ನಾಗ್ ಅವರು ಮಾಡಿದರು. ಅವರ ಯೋಚನೆಯ ಮುಖಾಂತರ, ಅವರ ಕೆಲಸದ ಮುಖಾಂತರ, ಅವರ ಜನಮೆಚ್ಚುಗೆಯ ಮುಖಾಂತರ ಅವರು ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಈಗಿನವರೆಗೂ ಕೂಡ ಜೀವಂತವಾಗಿ ಇದ್ದಾರೆ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಅವರು ನಮ್ಮನ್ನು ಅಗಲಿ ಎಷ್ಟೋ ವರ್ಷಗಳು ಕಳೆದರೂ ಕೂಡ ಶಂಕರ್ ನಾಗ್ ಅವರನ್ನು ಇಂದಿಗೂ ಕೂಡ ಯಾರೂ ಮರೆತಿಲ್ಲ. ಕೇವಲ ನಾಟ್ ಓನ್ಲಿ ಕರ್ನಾಟಕ ಮಾತ್ರವಲ್ಲದೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಇಂಡಸ್ಟ್ರಿಯ ಇವತ್ತು ಆ್ಯಕ್ಟರ್ಸ್ಗಳು ಕೂಡ ಶಂಕರ್ ನಾಗ್ ಅವರನ್ನು ಸ್ಮರಿಸ್ತಾರೆ. ಬಿಕಾಸ್ ಅವರ ಟ್ಯಾಲೆಂಟ್, ಅವ್ರು ಮಾಡ್ತಾ ಇರ್ತಕ್ಕಂತಹ ಕೆಲಸ ಆ ರೀತಿಯಾಗಿತ್ತು. ಇವತ್ತಿಗೂ ಕೂಡ ಜನರು ಅವರನ್ನು ಸ್ಮರಿಸ್ತಾರೆ. ಇಟ್ಸ್ ಲೆಜೆಂಡ್ ಅಲ್ವಾ. ಅವರು ಕೇವಲ ನಟರಾಗಿ ಮಾತ್ರ ಆಗಿರಲಿಲ್ಲ, ಒಬ್ಬ ಒಳ್ಳೆಯ ವಾಗ್ಮಿಯಾಗಿದ್ದರು, ಒಬ್ಬ ಒಳ್ಳೆಯ ಕನಸುಗಾರ ಆಗಿದ್ದರು. ತಮ್ಮ ಕನಸುಗಳನ್ನು ಸಮಾಜಕ್ಕೆ ಮುಟ್ಟಿಸಬೇಕು, ಸಮಾಜದ ಬಡತನವನ್ನು ಹೋಗಿಸಬೇಕು, ಎಲ್ಲರಿಗೂ ಕೂಡ ಮನೆ ಅನ್ನುವುದು ದೊರಕಬೇಕು, ಅದು ಕಡಿಮೆ ವೆಚ್ಚದಲ್ಲಿ ಮನೆ ಎಲ್ರಿಗೂ ಕೂಡ ದೊರಕಬೇಕು. ಅದಕ್ಕೆ ಸರ್ಕಾರ ಆಗಿರ್ಬೋದು, ನಾವು ಯಾವ ರೀತಿಯಾಗಿರ್ತಕ್ಕಂತಹ ಯೋಜನೆಯನ್ನು ಹಮ್ಮಿಕೊಂಡ್ವಿ ಅಂತಂದರೆ ಜನಸಾಮಾನ್ಯರಿಗೆ ಈ ಒಂದು ಯೋಜನೆಯ ಉಪಯೋಗವನ್ನು ನಾವು ಎಲ್ರಿಗೂ ತಲುಪುವಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡ್ಬೋದು ಅನ್ನುವಂತಹ ಎಲ್ಲ ಒಂದು ಮನವರಿಕೆಯನ್ನು ಅವರು ಇಟ್ಕೊಂಡು ಜನಸಾಮಾನ್ಯರಿಗೋಸ್ಕರವೂ ಕೂಡ ಕೆಲಸ ಕಾರ್ಯಕ್ಕೆ ಮುಂದಾಗಿದ್ದರು. ತಮ್ಮ ಸ್ವಂತ ವೆಚ್ಚದಲ್ಲಿ ವಿದೇಶಿಗಳಿಗೆ ತೆರಳಿ ಅಲ್ಲಿರ್ತಕ್ಕಂತಹ ಡೆವಲಪ್ಮೆಂಟನ್ನು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲಿ ಅಳವಡಿಸ್ಕೊಳ್ಬೇಕು ಅಥವಾ ಅದನ್ನು ಅಳವಡಿಸಬೇಕು ಅನ್ನೋ ನಿಟ್ಟಿನಲ್ಲಿಯೂ ಕೂಡ ಅವರು ಆ ಒಂದು ಯೋಜನೆಯನ್ನು ತೆಗೆದುಕೊಂಡು ಬಂದು ಸರ್ಕಾರದಲ್ಲಿರ್ತಕ್ಕಂಥವರೊಂದಿಗೆ ಚರ್ಚಿಸಿರತಕ್ಕಂತಹ ಹಲವಾರು ನಿರ್ದೇಶನಗಳು ನಮ್ಮ ಮುಂದೆ ದೊರಕ್ತಾ ಹೋಗ್ತವೆ. ಬಿಕಾಸ್ ಆಫ್ ನಮ್ಮ ಜನರು ಬೆಳಿಬೇಕು, ನಮ್ಮ ಜನರಿಗೆ ಸಾಮಾನ್ಯವಾಗಿರ್ತಕ್ಕಂತಹ ಸೌಲಭ್ಯಗಳು, ಸವಲತ್ತುಗಳು ದೊರೀಬೇಕು ಅನ್ನುವಂತಹ ಮಹದಾಶೆಯನ್ನು ಒಳಗೊಂಡಿರ್ತಕ್ಕಂತಹ ವ್ಯಕ್ತಿ ನಟ, ನಿರ್ದೇಶಕ, ದೂರದೃಷ್ಟಿಯ ಹರಿಕಾರ ಆಗಿರ್ತಕ್ಕಂತಹ ಶಂಕರ್ ನಾಗ್ ಅವರಿಗೆ ಇತ್ತು. ಪ್ರಿಯ ಸ್ನೇಹಿತರೆ, ಕೆಲವು ವ್ಯಕ್ತಿಗಳು ಬದುಕಿನ ಕಾಲದವರೆಗೆ ಮಾತ್ರ ಬದುಕ್ತಾರೆ. ಆದರೆ ಇನ್ನು ಕೆಲವು ವ್ಯಕ್ತಿಗಳಿರ್ತಾರೆ, ತಮ್ಮ ಕೆಲಸದ ಮುಖಾಂತರ ಅವರು ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿ ಬದುಕ್ತಾರೆ. ಅಂಥವರ ಪಟ್ಟಿಯಲ್ಲಿ ನಟ, ನಿರ್ದೇಶಕ ಶಂಕರ್ ನಾಗ್ ಅವರು ಕೂಡ ಒಬ್ಬರು. ಶಂಕರ್ ನಾಗ್ ಅವರು ಅಂತಂದರೆ ಅದು ಕೇವಲ ಕನ್ನಡಿಗರಿಗೆ ಹೆಮ್ಮೆಯ ತರುವಂತಹ ವಿಚಾರ ಮಾತ್ರ ಅಲ್ಲ, ಅದು ಒಂದು ಯುಗದ ಹೆಸರು ಕೂಡ ಆಗಿತ್ತು. ಶಂಕರ್ ನಾಗ್ ಅವರು ಎಲ್ಲಿಯೂ ಕೂಡ ಹೋಗಿಲ್ಲ. ಅವರು ನಿಮ್ಮೆಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಜೈ ಶಂಕರ್ ನಾಗ್, ಜೈ ಕನ್ನಡಾಂಬೆ, ಜೈ ಕರ್ನಾಟಕ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೀವೇನಾದರೂ ಶಂಕರ್ ನಾಗ್ ಅವರ ಅಭಿಮಾನಿಗಳಾಗಿದ್ದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಬೆಂಬಲಿಸಿ. ಇನ್ನು ನಾಳೆ ಮತ್ತಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತೇನೆ. ಅಲ್ಲಿವರೆಗೂ ಧನ್ಯವಾದ. ಕರುನಾಡಿಗೆ.